ಅಮೆರಿಕದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಮೇಲೆ ಇಂಪೋಸ್ ಮಾಡಿರೋ ಟ್ಯಾರಿಫನ್ನು 50% ಇಳಿಸ್ಬಿಟ್ಟು 18%ಗೆ ತರ್ತೀವಿ ಅಂತ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮುಖಾಂತರ ಘೋಷಣೆ ಮಾಡಿದ್ದಾರೆ. ಇದೇ ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ ಅವರು ಅಮೆರಿಕ ಮತ್ತು ಭಾರತದ ನಡುವೆ ಏರ್ಪಡೋ ಬೈಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ಕೂಡ ವಿವರವಾಗಿ ಪೋಸ್ಟ್ ಮಾಡಿದ್ದಾರೆ. ಆದರೆ ಕೇಂದ್ರ ಸರ್ಕಾರದಿಂದ ಈ ಬೈಲ್ಯಾಟ್ರಲ್ ಟ್ರೇಡ್ ಡೀಲ್ ಬಗ್ಗೆ ಯಾವುದೇ ಮಾಹಿತಿ ಇದುವರೆಗೆ ಜನರಿಗೆ ಕೊಟ್ಟಿಲ್ಲ. ಹಾಗಾಗಿ ನಾವು ಕೇಂದ್ರ ಸರ್ಕಾರವನ್ನು 4 ಪ್ರಶ್ನೆ ಕೇಳಬೇಕಾಗುತ್ತೆ. ಮೊದಲನೇದಾಗಿ, ಡೊನಾಲ್ಡ್ ಟ್ರಂಪ್ ಅವರು ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನು ಸಂಪೂರ್ಣವಾಗಿ ನಿಲ್ಲಿಸುತ್ತೆ, ಅದರ ಬದಲಾಗಿ ವೆನಿಜುವೆಲಾದಿಂದ ಅಥವಾ ಅಮೆರಿಕದಿಂದ ತೈಲ ಖರೀದಿ ಮಾಡುತ್ತೆ ಅಂತ ಘೋಷಣೆ ಮಾಡಿದ್ದಾರೆ. ರಷ್ಯಾದಿಂದ ತೈಲ ಕಮ್ಮಿ ರೇಟ್ಗೆ, ಡಿಸ್ಕೌಂಟೆಡ್ ರೇಟ್ಗೆ ಸಿಗ್ತಾ ಇದ್ದಿದ್ದರಿಂದ ನಾವು ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇದ್ವಿ. ಈಗ ಕೇಂದ್ರ ಸರ್ಕಾರ ಆ ಸ್ವತಂತ್ರವನ್ನು, ತೈಲ ಖರೀದಿ ಮಾಡೋ ಸ್ವತಂತ್ರವನ್ನೇನಾದರೂ ಅಮೆರಿಕದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಸರೆಂಡರ್ ಮಾಡಿದ್ರೆ ಅನ್ನೋದ್ರ ಬಗ್ಗೆ ಕೇಂದ್ರ ಸರ್ಕಾರ ಉತ್ತರ ಕೊಡಬೇಕು. ಎರಡನೇದು, ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ, ಭಾರತ ಅಮೆರಿಕಕ್ಕೆ ಎಕ್ಸ್ಪೋರ್ಟ್ ಮಾಡೋ ಪ್ರಾಡಕ್ಟ್ಸ್ ಮೇಲೆ 18% ಟ್ಯಾರಿಫ್ ರೇಟ್ ಇರುತ್ತೆ, ಆದರೆ ಅಮೆರಿಕ ಭಾರತಕ್ಕೆ ಎಕ್ಸ್ಪೋರ್ಟ್ ಮಾಡೋ ಪ್ರಾಡಕ್ಟ್ಸ್ ಮೇಲೆ ಭಾರತ 0% ಟ್ಯಾರಿಫ್ ಹಾಕುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಸ್ಪಷ್ಟನೆ ಕೊಡಬೇಕು. ಮೂರನೇದು, ಅತಿ ಸೂಕ್ಷ್ಮ ಕ್ಷೇತ್ರಗಳಾದ ಕೃಷಿ ಮತ್ತು ಡೈರಿ ಸೆಕ್ಟರ್ ಮಾರುಕಟ್ಟೆಯನ್ನು ಕೂಡ ಅಮೆರಿಕಕ್ಕೆ ಕಂಪ್ಲೀಟಾಗಿ ಓಪನ್ ಮಾಡಲಾಗಿದೆಯಾ ಅನ್ನೋದ್ರ ಬಗ್ಗೆ ಕೇಂದ್ರ ಸರ್ಕಾರ ಜನರಿಗೆ ಮಾಹಿತಿ ಕೊಡಬೇಕು. ಅದರ ಜೊತೆಗೆ ನಮ್ಮ ದೇಶದ ರೈತರ ಹಿತಾಸಕ್ತಿ ಕಾಪಾಡೋದಕ್ಕೆ, ಅವರಿಗೆ ರಕ್ಷಣೆ ಕೊಡೋದಕ್ಕೆ ಯಾವ ಕ್ರಮಗಳನ್ನ ಕೇಂದ್ರ ಸರ್ಕಾರ ತೊಗೊಂಡಿದೆ ಅನ್ನೋದ್ರ ಬಗ್ಗೆ ಕೂಡ ವಿವರಣೆ ಕೊಡಬೇಕಾಗಿದೆ. ನಾಲ್ಕನೇದು, ನಾವು ಅಮೆರಿಕದ ಎಕ್ಸ್ಪೋರ್ಟ್ಸ್ಗೆ 0% ಟ್ಯಾರಿಫ್ ಹಾಕ್ಬಿಟ್ಟು ಎಲ್ಲ ಪ್ರಾಡಕ್ಟ್ಸನ್ನ ವೆಲ್ಕಮ್ ಮಾಡೋದಾದರೆ, ಕೇಂದ್ರ ಸರ್ಕಾರ ನಡೆಸ್ತಾ ಇರೋ ಆತ್ಮನಿರ್ಭರ ಭಾರತ ಯೋಜನೆ, ವೋಕಲ್ ಫಾರ್ ಲೋಕಲ್ ಯೋಜನೆ ಅಥವಾ ಮೇಕ್ ಇನ್ ಇಂಡಿಯಾ ಯೋಜನೆಗಳ ಅವಶ್ಯಕತೆ ಏನು ಅನ್ನೋದನ್ನು ಕೇಂದ್ರ ಸರ್ಕಾರ ಜನರಿಗೆ ತಿಳಿಸ್ಬೇಕು. ಇಡೀ ಪ್ರಪಂಚದ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿರೋ ಅಮೆರಿಕ ಜೊತೆ ಭಾರತ ಡೈರೆಕ್ಟಾಗಿ ಪೈಪೋಟಿ ಕೊಡೋಕ್ಕೆ, ಕಾಂಪಿಟೇಷನ್ ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿನೇ ಭಾರತ ಟ್ಯಾರಿಫ್ ಮುಖಾಂತರ ಈ ಕ್ಷೇತ್ರಗಳಿಗೆ ರಕ್ಷಣೆ ಕೊಡಬೇಕಾಗುತ್ತೆ. ಆದರೆ ಈಗ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇರೋ ರೀತಿ ಅಮೆರಿಕದ ಎಲ್ಲ ಪ್ರಾಡಕ್ಟ್ಗಳಿಗೆ 0% ಟ್ಯಾರಿಫ್ ಹಾಕಿರೋದ್ರಿಂದ ಭಾರತದ ಕೃಷಿ ಕ್ಷೇತ್ರ ಆಗಿರ್ಬೋದು, ಡೈರಿ ಸೆಕ್ಟರ್ ಆಗಿರ್ಬೋದು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆಗಿರ್ಬೋದು, ಈ ಸೆಕ್ಟರ್ಗಳ ಮೇಲೆ ಆಗೋ ಪರಿಣಾಮವನ್ನು ಕೇಂದ್ರ ಸರ್ಕಾರ ಹೇಗೆ ನಿಭಾಯಿಸುತ್ತೆ, ಈ ಕ್ಷೇತ್ರಗಳಿಗೆ ಕೇಂದ್ರ ಸರ್ಕಾರ ಹೇಗೆ ರಕ್ಷಣೆ ಕೊಡುತ್ತೆ ಅನ್ನೋದನ್ನು ಜನರಿಗೆ ವಿವರಣೆ ಕೊಡಬೇಕಾಗುತ್ತೆ.